because this is not a business where you take polls. It's a business where you think. And Ben Graham would say that you're not right or wrong because 1,000 people agree with you. ಸ್ಟಾಕ್ ಮಾರ್ಕೆಟಲ್ಲಿ ಇದ್ದು ವಾರನ್ ಬಫೆಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಏನೂ ಗೊತ್ತಿಲ್ಲ ಅಂತ. ವಾರನ್ ಬಫೆಟ್ ಜಸ್ಟ್ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಿ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಶ್ರೀಮಂತರ ಪಟ್ಟಿನಲ್ಲಿ ವಾರನ್ ಬಫೆಟ್ ಹೆಸರಿದೆ. ವಾರನ್ ಬಫೆಟ್ ರೀಸೆಂಟ್ ಆಗಿ ಬರ್ಕ್ಷೈರ್ ಅಥವಾ ಚೇರ್ಮನ್ ಪೋಸ್ಟ್ ಇಂದ ರಿಸೈನ್ ಮಾಡಿದ್ದಾರೆ. ಇವರು ಈ ಚೇರ್ಮನ್ ಪೋಸ್ಟಲ್ಲಿ ಸುಮಾರು 60 ವರ್ಷ ಕೂತ್ಕೊಂಡಿರ್ತಾರೆ. ಇವರು ಈ ಚೇರ್ಮನ್ ಪೋಸ್ಟಿಗೆ ಬಂದ ಮೇಲೆ ಬರ್ಕ್ಷೈರ್ ಹಾಥ್ವೆಯ ಶೇರ್ ಪ್ರೈಸು $19 7.5 ಲಕ್ಷ ಆಗುತ್ತೆ. ನಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ 6.5 ಕೋಟಿ ರೂಪಾಯಿ ಒಂದು ಶೇರ್ ಆಗುತ್ತೆ. ಅಂದರೆ 1970ರಲ್ಲಿ ಯಾರಾದರೂ ಈ ಕಂಪ್ನಿನಲ್ಲಿ $100 ಇನ್ವೆಸ್ಟ್ ಮಾಡಿದ್ದಿದ್ರೆ ಇವತ್ತು ಆ ದುಡ್ಡು 34 ಕೋಟಿ ಆಗ್ತಾ ಇತ್ತು. ನೀವು ಅನ್ಕೊಬೋದು ನಮ್ಮ ತಾತ $100 ಯಾವುದೋ ಜಮೀನು ಬಾರಿ ಮಾಡಿದ್ರೆ ಅದು ಅಷ್ಟೇ ಆಗ್ತಿತ್ತು ಇದು ಅಷ್ಟೇ ಆಗ್ತಿತ್ತು ಅಂತ. ಯಾವುದೋ 2 ಜಮೀನು ಮಾಡಿಬಿಟ್ಟು 34 ಕೋಟಿ ಮಾಡಿರೋದಲ್ಲ. ಇವರು ಒಂದು ಟೈಮಲ್ಲಿ ಮುಳುಗ್ತಿದ್ದ ಬರ್ಕ್ಷೈರ್ ಹಾಥ್ವೆ ಕಂಪ್ನಿನ ಇವತ್ತು $1 ಟ್ರಿಲಿಯನ್ ಕಂಪ್ನಿ ಮಾಡಿದ್ದಾರೆ. $1 ಟ್ರಿಲಿಯನ್ ಅಂದರೆ ನಮ್ಮ ಇಂಡಿಯಾದ GDPನೇ $3.5 ಟ್ರಿಲಿಯನ್. ಅದರಲ್ಲಿ $1 ಟ್ರಿಲಿಯನ್ ಈ ಕಂಪ್ನಿಯ ನೆಟ್ವರ್ತೆ ಇದೆ. ಇಂಥ ದೊಡ್ಡ ಕಂಪ್ನಿನ ಅಷ್ಟು ಫಾಸ್ಟಾಗಿ ಗ್ರೋ ಮಾಡಬೇಕು ಫಾರ್ ಅ ಲಾಂಗ್ ಪೀರಿಯಡ್ ಅಂದರೆ ದಟ್ ಈಸ್ ಇಂಪಾಸಿಬಲ್. $100 ಗ್ರೋ ಮಾಡೋದು ಬೇರೆ, 1000 ಕೋಟಿನ ಗ್ರೋ ಮಾಡೋದು ಬೇರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಈ ವಿಡಿಯೋಯಿಂದ ವಾರನ್ ಬಫೆಟ್ ಇಂದ ಕಲಿಯುವಂಥ 3 ಅತಿ ದೊಡ್ಡ ಲೆಸನ್ಗಳ ಬಗ್ಗೆ ಮಾತಾಡ್ತೀನಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ನಿಮಗೆ ಈ ವಿಡಿಯೋಯಿಂದ ಬಿಗ್ಗೆಸ್ಟ್ ಮೋಟಿವೇಶನ್ ಸಿಗುತ್ತೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ವಾರನ್ ಬಫೆಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 11 ವರ್ಷ ಇರಬೇಕಾದ್ರೆ. ಅಂದರೆ ಇವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇವರು ತನ್ನ ಸಣ್ಣ ಏಜಲ್ಲೇ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬರ್ಕ್ಷೈರ್ ಹಾಥ್ವೆ ಸ್ಟೋರಿ ಸ್ಟಾರ್ಟ್ ಆಗೋದು 1960ರಲ್ಲಿ. 1960ರಲ್ಲಿ ವಾರನ್ ಬಫೆಟ್ಗೆ 30ರಿಂದ 32 ವರ್ಷ ಇರುತ್ತೆ. ಆ ಟೈಮಲ್ಲಿ ವಾರನ್ ಬಫೆಟ್ ಇಷ್ಟೊಂದು ಫೇಮಸ್ ಇಲ್ಲ ಅಂದ್ರೂ ಇನ್ವೆಸ್ಟರ್ ಕಮ್ಯುನಿಟಿನಲ್ಲಿ ವಾರನ್ ಬಫೆಟ್ ಫೇಮಸ್ ಇರ್ತಾರೆ. ಅದೇ ರೀತಿ ವಾರನ್ ಬಫೆಟ್ಗೆ ನಮ್ಗೆ ಯಾವ ರೀತಿ ಇರುತ್ತಲ್ವಾ, ಎಂಗೇಜಲ್ಲಿ ಏನಾದರೂ ಮಾಡಬೇಕು, ಜಗತ್ತಿಗೆ ನಾನು ಏನು ಅಂತ ತೋರಿಸ್ಬೇಕು ಅನ್ನೋ ಹುಮ್ಮಸ್ಸು, ಆ ಹುಮ್ಮಸ್ಸು ವಾರನ್ ಬಫೆಟಲ್ಲೂ ಇತ್ತು. ಅದಕ್ಕೇನೆ ವಾರನ್ ಬಫೆಟ್ ಒಂದು ಕಂಪ್ನಿ ಬೈ ಮಾಡ್ತಾರೆ. ಆ ಕಂಪ್ನಿ ನೇಮು ಬರ್ಕ್ಷೈರ್ ಹಾಥ್ವೆ. ಈ ಕಂಪ್ನಿನ ಬೈ ಮಾಡೋಕ್ಕೆ ವಾರನ್ ಬಫೆಟ್ ಯೂಸ್ ಮಾಡೋ ಪ್ರಿನ್ಸಿಪಲ್ಲು ಬೆಂಜಮಿನ್ ಗ್ರಾಹಮ್ನ ವ್ಯಾಲ್ಯೂ ಇನ್ವೆಸ್ಟಿಂಗ್. ಬೆಂಜಮಿನ್ ಗ್ರಾಹಮ್ ಫಾದರ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಅಂತಾರೆ. ವಾರನ್ ಬಫೆಟ್ ಕೂಡ ಬೆಂಜಮಿನ್ ಗ್ರಾಹಮ್ದು ಫಿಲಾಸಫಿನೇ ಫಸ್ಟ್ ಭಾಳ ಫಾಲೋ ಮಾಡ್ತಿರ್ತಾರೆ. ಇದೇ ಫಿಲಾಸಫಿ ಮೇಲೆನೆ ಬರ್ಕ್ಷೈರ್ ಹಾಥ್ವೆ ಬೈ ಮಾಡ್ತಾರೆ. ಈ ಬರ್ಕ್ಷೈರ್ ಹಾಥ್ವೆ ಅನ್ನೋದು ಒಂದೇ ಕಂಪ್ನಿ ಅಲ್ಲ, ಇದು 2 ಕಂಪ್ನಿ ಮರ್ಜ್ ಆಗಿ ಬರ್ಕ್ಷೈರ್ ಹಾಥ್ವೆ ಆಗಿರೋದು. ಹಾಥ್ವೆ ಮ್ಯಾನುಫ್ಯಾಕ್ಚರಿಂಗು ಮತ್ತು ಬರ್ಕ್ಷೈರ್ ಕಾಟನ್ ಅನ್ನೋ ಒಂದು ಇಂಗ್ಲೆಂಡ್ ಕಂಪ್ನಿಗಳು ಕಾಟನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತವೆ. ಆ ಟೈಮಲ್ಲಿ 2ನೇ ಮಹಾಯುದ್ಧ ಆಗಿದ್ರಿಂದ ಯುರೋಪ್ ತುಂಬ ಸಫರ್ ಪಡ್ತಾ ಇರುತ್ತೆ. ಇದರಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿ ದಿಸದಿಂದ ದಿಸಕ್ಕೆ ಡೌನ್ ಆಗ್ತಾ ಬರ್ತಾ ಇರುತ್ತೆ. ಆ ಟೈಮಲ್ಲಿ 2 ಕಂಪ್ನಿಗಳು ಮಾತಾಡ್ತಾರೆ, ನಾವು ಸರ್ವೈವ್ ಆಗ್ಬೇಕಂದ್ರೆ ನಮ್ಮ 2 ಕಂಪ್ನಿಗಳನ್ನ ಮರ್ಜ್ ಮಾಡೋಣ ಅಂತ. ಈ ತರ ಡಿಸಿಷನ್ ಮಾಡಿ 1955ರಲ್ಲಿ 2 ಕಂಪ್ನಿಗಳು ಮರ್ಜ್ ಆಗ್ತವೆ. ಇವರು 1955ರಲ್ಲಿ ಮರ್ಜ್ ಆದಾಗ ಇವ್ರ ಹತ್ರ ಟೋಟಲ್ 15 ಫ್ಯಾಕ್ಟ್ರಿಗಳು ಇರ್ತವೆ. 1960 ಬರೋಷ್ಟೊತ್ತಿಗೆ ಅದು 7ಕ್ಕೆ ಬರುತ್ತೆ. ಆದರೆ ಕೇವಲ 5 ವರ್ಷದಲ್ಲಿ 7-8 ಫ್ಯಾಕ್ಟ್ರಿ ಮುಚ್ಚಬೇಕಾಗಿ ಬರುತ್ತೆ. ಈ ಕಂಪ್ನಿಯ ಪರಿಸ್ಥಿತಿ ಮುಂಚೆಗಿಂತನೂ ಕೆಟ್ಟದಾಗಿರುತ್ತೆ. ಇದೇ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ವಾರನ್ ಬಫೆಟ್ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ವಾರನ್ ಬಫೆಟ್ ಒಂದು ಫಿಲಾಸಫಿ ನಂಬಿರ್ತಾರೆ. ಅದೇ ಬೆಂಜಮಿನ್ ಗ್ರಾಹಮ್ನ ಫಿಲಾಸಫಿ ಏನಂದರೆ, ಯಾವುದೇ ಒಂದು ಶೇರ್ನ ನಾವು ಬೈ ಮಾಡಬೇಕಾದ್ರೆ ಬುಕ್ ವ್ಯಾಲಿಗಿನ್ನ ಕಡಿಮೆ ಬೈ ಮಾಡಬೇಕು. ಅಂದರೆ ಆ ಕಂಪ್ನಿ ಏನಾದರೂ $100 ಬೆಲೆ ಬಾಳ್ತಿದೆ ಅಂದರೆ ಆ ಶೇರ್ ಏನಾದ್ರೂ ಮಾರ್ಕೆಟಲ್ಲಿ $80 ಇದೆ ಅಂದಾಗ $20 ಡಿಸ್ಕೌಂಟಲ್ಲಿರುತ್ತೆ. ವಾಪಸ್ಸು ಮಾರ್ಕೆಟ್ಗೆ ಅರ್ಥ ಆಗುತ್ತೆ ಈ ಕಂಪ್ನಿ ವ್ಯಾಲ್ಯೂ $100 ಅಂತ. ಅವಾಗ ವಾಪಸ್ ಮೇಲ್ ಬಂದಾಗ ನಾನು $20 ಲಾಭ ಮಾಡ್ತೀನಿ. ಇದೇ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಅವಾಗ ತುಂಬ ಜನ ಇನ್ವೆಸ್ಟ್ ಮಾಡ್ತಿರ್ತಾರೆ. ವಾರನ್ ಬಫೆಟ್ ಇದೇ ಕಾನ್ಸೆಪ್ಟಿಂದಾನೇ ತನ್ನ 11ನೇ ವರ್ಷದಿಂದನೂ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಇದೇ ರೀತಿ ಈ ಕಂಪ್ನಿನಲ್ಲಿ ಶೇರ್ಸ್ನ ಬೈ ಮಾಡಿ ವಾರನ್ ಬಫೆಟ್ ಹತ್ರ 7% ಈ ಕಂಪ್ನಿಯ ಓನರ್ಶಿಪ್ ಇರುತ್ತೆ. ವಾರನ್ ಬಫೆಟ್ ಒಂದ್ಸಲ ಡಿನ್ನರಲ್ಲಿ ಈ ಕಂಪ್ನಿ CEO ಮೀಟ್ ಆಗ್ತಾರೆ. ಆಗ ಈ ಕಂಪ್ನಿ CEO ವಾರನ್ ಬಫೆಟ್ಗೆ ಒಂದು ಆಫರ್ ಮಾಡ್ತಾನೆ. ಏನಂದರೆ, ನಿಮ್ಮ ಹತ್ರ ಇರೋ 7% ಈ ಕಂಪ್ನಿಗಳ ಶೇರ್ನ ನಮಗೆ ಕೊಟ್ಬಿಡಿ, ನಾವು ನಿಮಗೆ $11.50 ಹಂಗೆ ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀವಿ ಅಂತ. ವಾರನ್ ಬಫೆಟ್ ಬೈಯಿಂಗ್ ಪ್ರೈಸು ಇದಕ್ಕಿಂತ 30-40% ಕೆಳಗಿರುತ್ತೆ. ಇದರಿಂದ ವಾರನ್ ಬಫೆಟ್ ಈ ಡೀಲ್ಗೆ ಒಪ್ಕೊಂತಾರೆ. ಒಂದು 15 ದಿವಸ ಆದಮೇಲೆ ವಾರನ್ ಬಫೆಟ್ ಮನೆಗೆ ಒಂದು ಲೆಟ್ರ್ ಬರುತ್ತೆ. ಏನಂದರೆ, ನಾವು ನಿಮ್ಮ ಬರ್ಕ್ಷೈರ್ ಹಾಥ್ವೆ ಶೇರ್ಸ್ಗಳನ್ನ ಬೈ ಮಾಡ್ತಾ ಇದ್ದೀವಿ, ನಮಗೆ ನೀವು $11.37 ನಿಮ್ಮ ಎಂಟೈರ್ ಶೇರ್ನ ನಮಗೆ ಸೆಲ್ ಮಾಡಿ ಅಂತ. ವಾರನ್ ಬಫೆಟ್ಗೆ ಈ ಡೀಲು ಒಂಚೂರು ಇಷ್ಟ ಆಗಲ್ಲ. ಯಾಕಂದರೆ ವಾರನ್ ಬಫೆಟ್ ಮಾತಾಡಿದ್ದು 11.50 ಬಟ್ ಇವರು ಡೀಲ್ ಕಳಿಸಿರೋದು 11.37. ನೀವು ಅನ್ಕೊಬೋದು 13-14 ಪೈಸಕ್ಕೆಲ್ಲ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದಾರೆ ಅಂತ. ಆ್ಯಕ್ಚುಲಿ ವಾರನ್ ಬಫೆಟ್ ತಲೆ ಕೆಡಿಸ್ಕೊತಿದ್ದು ಇಂಟಿಗ್ರಿಟಿಗೆ. ಮಾತು ಎಲ್ಲೋಯ್ತು, ಮಾತಾಡಿರೋದೊಂದು, ಈಗ ಆಲ್ರೆಡಿ ಲೆಟ್ರ್ ಕಳಿಸಿರೋದೊಂದು ಅಂತ ವಾರನ್ ಬಫೆಟ್ಗೆ ಕಂಪ್ನಿಯ CEO ಮೇಲೆ ಭಯಂಕರ ಸಿಟ್ಟು ಬರುತ್ತೆ. ಇವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ವಾರನ್ ಬಫೆಟ್ ಏನು ಮಾಡ್ತಾರೆ, ಈ ಕಂಪ್ನಿಯ ಮೆಜಾರಿಟಿ ಆಫ್ ದಿ ಹೋಲ್ಡಿಂಗ್ನ ತನ್ನ ತಕ್ಕೆ ತಗೊಂಡು ಆ
ಆ CEO-ನೇ ಫೈರ್ ಮಾಡ್ತಾರೆ. ಆ CEO-ಗೆ ಮಗು ಕೊಡ್ದಂಗೆ ಹೇಳ್ತಾರೆ, ನೀನು ಇನ್ಮೇಲೆ ಈ ಕಂಪ್ನಿಯ CEO ಅಲ್ಲ ಅಂತ. ಇದರಿಂದ ಆ CEO ರಿಸೈನ್ ಮಾಡಿ ಹೊರಗೆ ಹೋಗ್ತಾನೆ. ಆಗ ಬರ್ಕ್ಷೈರ್ ಅಥವಾ ಎಂಟೈರ್ ಶೇರು ವಾರನ್ ಬಫೆಟ್ ಕಂಟ್ರೋಲಿಗೆ ಬರುತ್ತೆ. ವಾರನ್ ಬಫೆಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನ್ನ ಲೈಫಲ್ಲಿ ನಾನು ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ಅದು ನಾನು ಈ ಕಂಪ್ನಿನ ಬೈ ಮಾಡಿದ್ದು ಅಂತ. Yeah, Berkshire was a mistake, believe it or not. I mean, ಯಾಕಂದ್ರೆ ವಾರನ್ ಬಫೆಟ್ ತನ್ನ ಈಗೋಯಿಂದ ಈ ಕಂಪ್ನಿ ಮೇಲೆ ಇರಬರ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಆಗ ವಾರನ್ ಬಫೆಟ್ಗೆ ಅರ್ಥ ಆಗುತ್ತೆ, ನಾನು ಮುಳುಗೋ ದೋಣಿನಲ್ಲಿ ಕಾಲಿಟ್ಟಿದ್ದೀನಿ ಅಂತ. ಯಾಕಂದರೆ ಆಗ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮುಳುಗ್ತಾ ಇರುತ್ತೆ. ವಾರನ್ ಬಫೆಟ್ ಅದನ್ನು ಕಣ್ಣಾರೆ ನೋಡಿರ್ತಾರೆ. 15 ಫ್ಯಾಕ್ಟ್ರಿ ಇರೋದನ್ನು 5 ವರ್ಷದಲ್ಲಿ 7 ಫ್ಯಾಕ್ಟ್ರಿಗೆ ತಂದಿರ್ತಾರೆ. ಆದರೂ ಕೂಡ ವಾರನ್ ಬಫೆಟ್ ಇದನ್ನು ಗಮನಿಸ್ದಲೇ ಹೋಗಿ ಇನ್ವೆಸ್ಟ್ ಮಾಡಿರ್ತಾರೆ, ಯಾಕಂದರೆ ಬುಕ್ ವ್ಯಾಲ್ಯೂ ಕೆಳಗಿದೆ ಅಂತ. ಒನ್ಸು ವಾರನ್ ಬಫೆಟ್ಗೆ ಇದೆಲ್ಲ ಅರ್ಥ ಆದಮೇಲೆ ಎಂಟೈರ್ ಆಪ್ರೇಷನ್ನ ಸ್ಟಾಪ್ ಮಾಡಿಬಿಟ್ಟು ಈ ಬರ್ಕ್ಷೈರ್ ಹಾಥ್ವೇವನ್ನು ಒಂದು ಕಂಪ್ನಿನ ಹೋಲ್ಡಿಂಗ್ ಕಂಪ್ನಿ ಮಾಡ್ತಾರೆ. ಇವಾಗ ನಾವೇನು ನೋಡ್ತಿದ್ದೀವಲ್ಲ ಬರ್ಕ್ಷೈರ್ ಹಾಥ್ವೇ, ಈ ಕಂಪ್ನಿಯ ಒಂದು ಶೇರ್ ಇವತ್ತು $7,45,000 ಇದೆ, ಒಂದೇ ಒಂದು ಶೇರು. ಅದನ್ನು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ 6.5 ಕೋಟಿ ರೂಪಾಯಿ ಒಂದು ಶೇರ್ ಆಗುತ್ತೆ. 1970ರಲ್ಲಿ ಈ ಕಂಪ್ನಿನಲ್ಲಿ ನಾವೇನಾದರೂ $100 ಇನ್ವೆಸ್ಟ್ ಮಾಡಿದರೆ ಇವತ್ತದು 32 ಕೋಟಿ. $100ನ 32 ಕೋಟಿ ಮಾಡಬೇಕಂದ್ರೆ ಈ ವ್ಯಕ್ತಿ ತನ್ನ ಫೇಲ್ಯೂರ್ನ ಸಕ್ಸಸ್ ಸ್ಟೋರಿಯಾಗಿ ಚೇಂಜ್ ಮಾಡ್ತಾರೆ. ಅಂದರೆ ಅವ್ರಿಗೆ ಗೊತ್ತಿತ್ತು ನಾನು ಡಬ್ಬಾ ಕಂಪ್ನಿ ಬೈ ಮಾಡಿದ್ದೀನಿ, ಕಿತ್ತೋಗಿರೋ ಕಂಪ್ನಿ ಬೈ ಮಾಡಿದ್ದೀನಿ ಅಂತ. ಬಟ್ ಅವರು ಅದನ್ನು ತಲೆಗೆಡಿಸ್ಕೊಂಡಲೇ ಆ ಲಾಸ್ನ ಅಲ್ಲೇ ಕಟ್ ಆಫ್ ಮಾಡಿ ಎಂಟೈರ್ ಬಿಸ್ನೆಸ್ ಮಾಡಲ್ಲೇ ಚೇಂಜ್ ಮಾಡ್ತಾರೆ. ಇದರಿಂದ ವಾರನ್ ಬಫೆಟ್ ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಆಗಿದ್ದಾರೆ. ಇದರಲ್ಲಿ ನಾವೇನು ಕಲಿಬೋದು ಅಂದರೆ, ಹೌದು ಒಂದೊಂದ್ಸಲ ನಾವು ಕೂಡ ತಪ್ಪು ಮಾಡ್ತೀವಿ, ಮಿಸ್ಟೇಕ್ ಮಾಡ್ತೀವಿ. ಮನುಷ್ಯ ಅಂದಮೇಲೆ ಮಿಸ್ಟೇಕ್ ಮಾಡ್ತಾನೆ. ಬಟ್ ಆ ಮಿಸ್ಟೇಕ್ನ ನಾವು ಒಪ್ಕೊಬೇಕು. ಹೌದು ಇದು ಮಿಸ್ಟೇಕ್ ಅಂತ ಒಪ್ಕೊಬೇಕು. ವಾರನ್ ಬಫೆಟ್ ಇವಾಗಲೂ ಒಪ್ಕೊಂತಿದ್ದಾರೆ ಅಂದರೆ ಅವ್ರು ಅಷ್ಟು ದೊಡ್ಡ ಶ್ರೀಮಂತ ಆಗಿ ಜಗತ್ತಿನ ಅತಿ ಶ್ರೇಷ್ಠ ಇನ್ವೆಸ್ಟರ್ ಆಗಿ ಅವ್ರು ಅದನ್ನು ಈಗಲೂ ಒಪ್ಕೊಂತಿದ್ದಾರೆ. ಅದೇ ರೀತಿ ನಾವು ಮಾಡಿರೋ ಮಿಸ್ಟೇಕ್ಗಳನ್ನ ಒಪ್ಕೊಂಡು ಅದನ್ನೇ ಕ್ಯಾರಿ ಮಾಡ್ದಂಗೆ ನಾವು ಮುಂದುವರಿಬೇಕು. ಇದರಿಂದ ನಾವು ಮುಂದೆ ಒಂದು ದಿವಸ ಸಕ್ಸಸ್ ಕಂಡೇ ಕಾಣ್ತೀವಿ. 1970ರಲ್ಲಿ ರಿಕ್ ಗ್ಯೂರಿನ್ ಅನ್ನೋ ಒಬ್ಬ ವಾರನ್ ಬಫೆಟ್ನ ಪಾರ್ಟ್ನರ್ ಮಾಡೋ ಮಿಸ್ಟೇಕಿಂದ ಇವತ್ತು ನಮಗೆ ದೊಡ್ಡ ಲೆಸನ್ ಸಿಕ್ಕಿದೆ. 1970ರಲ್ಲಿ ರಿಕ್ ಏನು ಮಾಡ್ತಾರೆ, ನಾನು ಬೇಗ ಶ್ರೀಮಂತ ಆಗಬೇಕು ಅಂತ ಬರ್ಕ್ಷೈರ್ ಹಾಥ್ವೇ ಕಂಪ್ನಿಯ ಶೇರ್ಗಳನ್ನ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ಅಂದರೆ ದುಡ್ಡು ಕೊಟ್ಬಿಟ್ಟಲ್ಲ, ಸಾಲ ಮಾಡಿ. ಇದನ್ನು ಮಾರ್ಜಿನ್ ಅಂತ ಕರೀತಾರೆ. ಅಂದರೆ ಇವಾಗ ಏನಾದರೂ ನೀವು $100 ಶೇರ್ನ ಬೈ ಮಾಡೋದಿದ್ರೆ ಜಸ್ಟ್ 20ರಿಂದ 30 ರೂಪಾಯಿ ಪೇ ಮಾಡಿದ್ರೆ ನೀವು ಎಂಟೈರ್ ಕಂಪ್ನಿದು ಶೇರ್ನ ಬೈ ಮಾಡ್ಬೋದು. ಉಳಿದಿದ್ದನ್ನು ಸಾಲ ಮಾಡಿ. ಎಕ್ಸಾಂಪಲ್ ನೀವು $1,00,000 ವರ್ತು ಶೇರ್ನ ಬೈ ಮಾಡ್ಬೇಕಂತಿದ್ದೀರಾ, ನಿಮ್ಮ ಹತ್ರ ಇರೋದು 20,000. ಬಟ್ ನೀವೇನು ಮಾಡ್ತೀರಾ, 80,000 ಸಾಲ ಮಾಡೋಣ, 20,000 ನಂದು ಹಾಕೋಣ ಅಂತ ಡಿಸೈಡ್ ಮಾಡಿ ನೀವು ಶೇರ್ನ ಬೈ ಮಾಡ್ತೀರಾ. ಆಗ ನೀವು ಥಿಂಕ್ ಮಾಡ್ತೀರಾ, ಈ $1,00,000 ವರ್ತು ಶೇರ್ ಏನಾದರೂ ಬರೀ 20% ರಿಟರ್ನ್ ಕೊಟ್ಟರೆ ನಂದು ಎಂಟೈರ್ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಗುತ್ತೆ. ಅಂದರೆ 1,00,000 ಇರೋದು 1,20,000 ಆದರೆ ನಂದು ಎಂಟೈರ್ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ. ಹೆಂಗೆ ಹೇಳಿ? ಹೆಂಗಂದರೆ ನಾನು ಇನ್ವೆಸ್ಟ್ ಮಾಡಿರೋದು 20,000, ಇನ್ನು 80,000 ನಂದಲ್ಲ, ಸಾಲ ಮಾಡಿ ತಂದಿರೋದು. ಈಗ 1,20,000 ಆದರೆ ವಾಪಸ್ ಅವ್ರಿಗೆ 80,000 ಕೊಟ್ಟರೆ ಇನ್ನೆಷ್ಟು ಉಳ್ಕೊಳುತ್ತೆ? 40,000. ನಾನು ಇನ್ವೆಸ್ಟ್ ಮಾಡಿದ್ದೆಷ್ಟು? 20,000. ಇದು ಮೇಲ್ ಹೋಗ್ತಾ ಕೇಳಕ್ಕೆ ಚೆನ್ನಾಗಿರುತ್ತೆ. ಅದೇ ರೀತಿ ಕೆಳಗೆ ಬರ್ತಾನೂ ಅದೇ ರೀತಿ ಆಗುತ್ತೆ. ಅಂದರೆ ಆ $1,00,000 ವರ್ತ ಶೇರು ನಾಳೆ ಏನಾದರೂ 20% ಕೆಳಗೆ ಬಿದ್ದರೆ ನಂದು ಎಂಟೈರ್ ಇನ್ವೆಸ್ಟ್ಮೆಂಟು ಝೀರೋ ಆಗೋಗುತ್ತೆ. ಯಾಕಂದರೆ ನಾನು 1,00,000 ಇನ್ವೆಸ್ಟ್ ಮಾಡೋದು 80,000ಕ್ಕೆ ಬಂದರೆ ಈ 80,000 ಏನು ಬೇರೆಯವ್ರು ಕೊಟ್ಟಿರ್ತಾರಲ್ಲ ಲೋನು, ಅದನ್ನು ಅವ್ರು ಬಂದು ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಯಾಕಂದರೆ ಅದು 75ಕ್ಕೆ ಬರೋಕ್ಕೆ ಬಿಡಲ್ಲ ಅವರು, 80,000ಕ್ಕೆ ಸ್ಕ್ವೇರ್ ಆಫ್ ಮಾಡಿ ವಾಪಸ್ ತಗೊಂಡ್ಬಿಡ್ತಾರೆ. ಇವಾಗ ಏನಾಯಿತು, 1,00,000 ಇದ್ದಿದ್ದು 80,000 ಆಗಿ ಅವ್ರು 80,000 ವಾಪಸ್ ತಗೊಂಡಿದ್ದಾರೆ ಅಂದರೆ ಏನು ಉಳೀತು? ದೊಡ್ಡ ಝೀರೋ. ಇದರಿಂದ ಏನಾಯಿತು, ನನ್ನ ಎಂಟೈರ್ ಇನ್ವೆಸ್ಟ್ಮೆಂಟೇ ಝೀರೋ ಆಗೋಯ್ತು. ಇದೇ ರೀತಿ ರಿಕ್ ಗ್ಯೂರಿನು 1970ನಲ್ಲಿ ಮಾಡ್ತಾರೆ. ಆಗ ಇವರು ಬೇಗ ಶ್ರೀಮಂತ ಆಗ್ಬೇಕಂತ ಏನು ಮಾಡಿರ್ತಾರೆ, ಜಗತ್ತು ಮಾರ್ಜಿನ್ ತಗೊಂಡಿರ್ತಾರೆ, ಲಿವರೇಜ್ ಅಂತ ಕರೀತಾರೆ. ಲಿವರೇಜ್ ತಗೊಂಡಿರ್ತಾರೆ. ಒಂದ್ಸಲ ಮಾರ್ಕೆಟ್ ಕೆಳಗೆ ಬರ್ತಾ ಬರ್ತಾ ಇವ್ರು ಎಂಟೈರ್ ಶೇರ್ನ ಸೆಲ್ ಮಾಡೋ ಪರಿಸ್ಥಿತಿಗೆ ಬರುತ್ತೆ. ಆಗ ಇವ್ರು ಎಂಟೈರ್ ಶೇರ್ನ ಖುದ್ದು ವಾರನ್ ಬಫೆಟ್ಟೆ ಬೈ ಮಾಡಿ ಇವ್ರನ್ನ ಸೇವ್ ಮಾಡ್ತಾರೆ. ಬಟ್ ಆದರೆ ಇವತ್ತಿನ ದಿವಸ ಅದನ್ನ ನೆನೆಸ್ಕೊಂಡು ಅವ್ರು ಡೈಲಿ ಅಳ್ತಿರ್ತಾರೆ ಅನ್ಸುತ್ತೆ. ಯಾಕಂದ್ರೆ $100 ಇನ್ವೆಸ್ಟ್ ಮಾಡಿರೋದು 32 ಕೋಟಿ ಆಗಿದೆ ಅಂದರೆ ಅವಾಗ ಇವ್ರ ಹತ್ರ 50,000 ಅಥವಾ 1,00,000 ಕ್ವಾಂಟಿಟಿ ಇರ್ತಿತ್ತೇನೋ. ಆ ಕ್ವಾಂಟಿಟಿ ಪ್ರೈಸು ಇವತ್ತು ಎಷ್ಟಾಗ್ತಿತ್ತು? ಮಿನಿಮಮ್ ಅಂದ್ರೂ ವಾರನ್ ಬಫೆಟ್ ಸಮಾನೇ ಇರ್ತಿದ್ರಿ ಇವರು. ಇವತ್ತು ನಾವು ಅವ್ರ ಕುರಿತು ಡಿಸ್ಕಸ್ ಮಾಡಬೇಕಿತ್ತು. ವಾರನ್ ಬಫೆಟ್ ಥರನೇ ರಿಕ್ ಗ್ಯೂರಿನ್ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಅಂತ. ಆಕ್ಚುಲಿ ವಾರನ್ ಬಫೆಟ್ ಇದ್ರ ಬಗ್ಗೆ ಒಂದು ಕೋಟ್ ಹೇಳ್ತಾರೆ, ಚಾರ್ಲಿ ಅಂಡ್ ಐ ಆಲ್ವೇಸ್ ನ್ಯೂ ವಿ ವುಡ್ ಬಿಕಮ್ ಎ ವೆಲ್ತಿ, ವಿ ವೇರ್ ಜಸ್ಟ್ ಇನ್ ಅ ನೋ ಹರಿ. ರಿಕ್ ವಾಸ್ ಜಸ್ಟ್ ಆಸ್ ಸ್ಮಾರ್ಟ್ ಆಸ್ ಅಸ್ ಬಟ್ ಈ ವಾಸ್ ಇನ್ ಅ ಹರಿ. ಅಂದ್ರೆ ಈ ಬರ್ಕ್ಷೈರ್ ಹಾಥ್ವೇನಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಒಬ್ರು ಚಾರ್ಲಿ ಮಂಗರು, ಇನ್ನೊಬ್ರು ರಿಕ್ ಗ್ಯೂರೆನು, ಇನ್ನೊಬ್ರು ವಾರನ್ ಬಫೆಟ್. ಈ 3 ಪಾರ್ಟ್ನರ್ ಇರ್ತಾರೆ. ಇದರಲ್ಲಿ ಚಾರ್ಲಿ ಮಂಗರ್ಗೆ ಮತ್ತು ವಾರನ್ ಬಫೆಟ್ಗೆ ಗೊತ್ತಿತ್ತು ನಾವು ಇವತ್ತಲ್ಲ ನಾಳೆ ಶ್ರೀಮಂತರಾಗೇ ಆಗ್ತೀವಿ, ನಮ್ಮನ್ನು ತಡೆಯೋರು ಯಾರಿಲ್ಲ. ಆದರೆ ನಮ್ಗೆ ಅಷ್ಟೊಂದು ಅರ್ಜೆಂಟ್ ಇರಲಿಲ್ಲ. ಬಟ್ ರಿಕ್ಕು ನಮ್ಮಷ್ಟೇ ಸ್ಮಾರ್ಟ್ ಆಗಿದ್ದ, ನಮ್ಮಷ್ಟೇ ಟ್ಯಾಲೆಂಟೆಡ್ ಆಗಿದ್ದ. ಆದರೆ ಅವ್ರು ಸ್ವಲ್ಪ ಹರಿ ಆಗಿರೋದ್ರಿಂದ ಅವರು ಮಾರ್ಕೆಟಿಂದ ಬೇಗ ಹೊರಗೆ ಬಂದ. ಅಂದರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ, ದುಡ್ಡು ಮಾಡಬೇಕಂದ್ರೆ ಇಂಟೆಲಿಜೆಂಟ್ ಆಗಿರಬೇಕು, ಜಗತ್ತಿನ ಅತಿ ಬುದ್ಧಿವಂತ ಆಗಿರಬೇಕು, ಇಂಥ ಡಿಗ್ರಿನೇ ಇರಬೇಕು, ಇಂಥ ಇದೇ ಇರಬೇಕು ಅಂತ ಯಾವುದೇ ರೀತಿ ಮಿನಿಮಮ್ ರಿಕ್ವೈರ್ಮೆಂಟ್ ಇಲ್ಲ. ದುಡ್ಡು ಮಾಡಬೇಕಂದ್ರೆ ನಮ್ಮ ಹತ್ರ ಇರಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್
ಸ್ಕಿಲ್ ಯಾವುದು ಅಂದರೆ ಅದು ಪೇಷನ್ಸ್ ಯಾರ ಹತ್ರ ಇದೆ, ಯಾರು ಎಮೋಷನ್ನ ಕಂಟ್ರೋಲ್ ಮಾಡ್ಕೊತಾರೆ, ಯಾರು ಎಮೋಷನ್ನ ತಡೆದಿಟ್ಕೊತಾರೆ, ಅವರೇ ಮುಂದೆ ಒಂದು ದಿವಸ ಶ್ರೀಮಂತರಾಗೋದು. ಇದನ್ನು ಖುದ್ದು ವಾರನ್ ಬಫೆಟೇ ಹೇಳ್ತಿದ್ದಾರೆ. ನೀವೇ ನೋಡಿರ್ಬೋದು, ನಿಮ್ಮ ಫ್ಯಾಮಿಲಿನಲ್ಲಿ ಒಬ್ಬರು ಚೆನ್ನಾಗಿ ಓದಿರ್ತಾರೆ, ಒಬ್ಬರು ಡಾಕ್ಟರ್ ಆಗಿರ್ತಾರೆ, ಒಬ್ಬರು ಇಂಜಿನಿಯರ್ ಆಗಿರ್ತಾರೆ, ಬಟ್ ಆದರೂ ಕೂಡ ಯಾರೋ ಒಬ್ಬ SLC ಫೇಲ್ ಆಗಿರೋನು ರಿಯಲ್ ಎಸ್ಟೇಟಲ್ಲಿ ಸಖತ್ ದುಡ್ಡು ಮಾಡಿರ್ತಾನೆ, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ನಡೆಸ್ತಿರ್ತಾನೆ, ರಾಜಕಾರಣದಲ್ಲಿ ಅವ್ನು ಜಾಸ್ತಿ ಮುಂದೆ ಇರ್ತಾನೆ. ಹೆಂಗಿದೆಲ್ಲ ಸಾಧ್ಯ ಆಯಿತು? ಹಾಗಿದ್ರೆ ಬುದ್ಧಿವಂತರಾಗಿದ್ರೆ ಮಾತ್ರ ಸಕ್ಸಸ್ ಆಗಬೇಕು ಅನ್ನಂಗಿದ್ರೆ ಮತ್ತೆ ಇವರೆಲ್ಲ ಹೆಂಗ್ ಸಕ್ಸಸ್ ಆದರು? ಆಕ್ಚುಲಿ ಸಕ್ಸಸ್ಗೂ ಬುದ್ಧಿವಂತಿಕೆಗೂ ಸಂಬಂಧನೇ ಇಲ್ಲ. ವಾರನ್ ಬಫೆಟ್ ಅದನ್ನು ಹೇಳ್ತಾರೆ, ಯು ಡೋಂಟ್ ನೀಡ್ ಟು ಬಿ ರಾಕೆಟ್ ಸೈಂಟಿಸ್ಟ್. ಇನ್ವೆಸ್ಟಿಂಗ್ ಇಸ್ ಎ ನಾಟ್ ಎ ಗೇಮ್ ವೇರ್ ಎ ಗಾಯ್ ವಿತ್ 160 IQ beats the guy with 130 IQ. Once you have ordinary intelligence, what you need is temperament to control the urges, get other people into trouble. ಅಂದ್ರೆ ವಾರನ್ ಬಫೆಟ್ ಹೇಳ್ತಿದ್ದಾರೆ, ಇನ್ವೆಸ್ಟಿಂಗ್ ಅಲ್ಲಿ ನೀನು ರಾಕೆಟ್ ಸೈಂಟಿಸ್ಟ್ ಆಗಬೇಕಾಗಿಲ್ಲ, ಆಮೇಲೆ ಇದು ಬೇರೆ ತರ ಗೇಮ್ ಅಲ್ಲ. 160 IQ ಇರೋನು 130 IQ ನ ಸೋಲಿಸ್ತಾನೆ. ನಾಕೆ 130 IQ ಇರೋನು ಆರಾಮ್ಸೆ 160 IQ ಇರೋನು ಇಲ್ಲಿ ಸೋಲಿಸಬಹುದು. ಹೆಂಗೆ ಅಂದ್ರೆ ರ್ಯಾಷನಲ್ ಥಿಂಕಿಂಗ್ ಇಂದ ಮತ್ತೆ ಎಮೋಷನಲ್ ಇಂಟೆಲಿಜೆನ್ಸ್ ಇಂದ. IQ ಬಂದ್ಬಿಟ್ಟು ಇಂಟೆಲಿಜೆನ್ಸ್ ಮೇಲೆ ಅಳಿತಾರೆ, EQ ಬಂದ್ಬಿಟ್ಟು ಎಮೋಷನಲಿ ಅಳಿತಾರೆ. ಅಂದ್ರೆ ಇನ್ವೆಸ್ಟಿಂಗ್ ವರ್ಲ್ಡ್ ಅಲ್ಲಿ ಅಥವಾ ಎಲ್ಲೇ ಒಂದು ವರ್ಲ್ಡ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕಂದ್ರೆ ನಿಮ್ಮ ಹತ್ರ ಜಾಸ್ತಿ IQ ಇದೆಯೇ ಇಲ್ಲ, ಬಟ್ EQ ಇರಬೇಕು, ಅಂದ್ರೆ ಎಮೋಷನಲಿ ಸ್ಟ್ರಾಂಗ್ ಆಗಿರಬೇಕು. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನು ಮತ್ತು ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರು ಯಾವ ರೀತಿ ಥಿಂಕ್ ಮಾಡ್ತಾರೆ, ಯಾವ ರೀತಿ ಥಿಂಕ್ ಮಾಡಬೇಕು ಅನ್ನೋದನ್ನ ನಾವು ವಾರನ್ ಬಫೆಟ್ ನೋಡಿ ಕಲ್ತ್ಕೊಬೇಕು. 1960ರಲ್ಲಿ ವಾರನ್ ಬಫೆಟ್ಗೆ 32 ವರ್ಷ ಆಗಿರುತ್ತೆ. ಆ ಟೈಮಲ್ಲಿ ವಾರನ್ ಬಫೆಟ್ ಆಲ್ರೆಡಿ ಹೆಸರು ಮಾಡಿರ್ತಾರೆ, ಮಾರ್ಕೆಟಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ವಾರನ್ ಬಫೆಟ್ ಒಂದ್ಸಲ ಡಿನ್ನರಲ್ಲಿ ಅವ್ರ ಮ್ಯೂಚುವಲ್ ಫ್ರೆಂಡ್ ಆಗಿರೋ ಒಬ್ಬ ಫ್ರೆಂಡ್ನ ಮೀಟ್ ಮಾಡ್ತಾರೆ. ಅವರೇ ಚಾರ್ಲಿ ಮಂಗರ್. ನಿಮಗೆ ಜಾಸ್ತಿ ಚಾರ್ಲಿ ಮಂಗರ್ ಬಗ್ಗೆ ಗೊತ್ತಿರಲ್ಲ ಅನ್ಸುತ್ತೆ. ಚಾರ್ಲಿ ಮಂಗರ್ನ ನಾವೆಲ್ಲ ರೀಸೆಂಟ್ ಆಗಿ ಕಳ್ಕೊಂಡಿದ್ದೀವಿ. ಚಾರ್ಲಿ ಮಂಗರ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆಸ್ಟರ್ ಅಲ್ದಲೆ ಒನ್ ಆಫ್ ದ ಗ್ರೇಟೆಸ್ಟ್ ಫಿಲಾಸಫಿಸ್ಟ್. ಈ ಚಾರ್ಲಿ ಮಂಗರ್ ಒಬ್ಬ ಲಾಯರ್ ಆಗಿರ್ತಾರೆ. ಲಾಯರ್ ಆಗಿದ್ರು ಕೂಡ ಇವ್ರಿಗೆ ಇನ್ವೆಸ್ಟಿಂಗ್ ಅಲ್ಲಿ ಸಖತ್ ಇಂಟ್ರೆಸ್ಟ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂತಿರ್ತಾರೆ. ಅದೇ ರೀತಿ ಅವತ್ತಿನ ದಿವಸ ವಾರನ್ ಬಫೆಟ್ ಮತ್ತೆ ಚಾರ್ಲಿ ಮಂಗರ್ ಇಬ್ರು ಮೀಟ್ ಆಗ್ತಾರೆ. ಇಬ್ರು ಮೀಟ್ ಆಗಿ ಮಾತಾಡ್ತಾರೆ. ವಾರನ್ ಬಫೆಟ್ ನಂಬ್ಕೊಂಡ್ಬಂದಿದ್ದು ನಾನು ಅವಾಗಲೇ ಹೇಳ್ದಂಗೆ ಬೆಂಜಮಿನ್ ಗ್ರಹಾಮ್ನ ಫಿಲಾಸಫಿ. ಅಂದ್ರೆ ಈಗಲೇ ಒಂದು ಬುಕ್ ಇದೆ ನೋಡಿ, ರೆಡ್ ಕಲರ್ ಅಲ್ಲಿ ಕಾಣ್ತಾ ಇದೆ. ಈ ಬುಕ್ನೇ ಬೈಬಲ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಇದು ಸುಮಾರು 70-80 ವರ್ಷ ಹಳೆ ಬುಕ್. ಅದರಲ್ಲಿ ನೀವು ಯಾವುದೇ ಒಂದು ಬಿಸ್ನೆಸ್ ನ ಬೈ ಮಾಡ್ಬೇಕಂದ್ರೆ ಅಂಡರ್ ವ್ಯಾಲ್ಯೂಡ್ ಬಿಸ್ನೆಸ್ ನ ಬೈ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದ್ರ ಪ್ರೈಸ್ ಮೇಲೋದಾಗ ಸೆಲ್ ಮಾಡಬೇಕು ಅಂತ ಆ ಬುಕ್ ನ ಬರೆದಿರೋ ಆತರು ಬೆಂಜಮಿನ್ ಗ್ರಹಾಮ್ ಹೇಳ್ತಾ ಇರ್ತಾರೆ. ಬೆಂಜಮಿನ್ ಗ್ರಹಾಮ್ ನ ಪಟ್ಟ ಶಿಷ್ಯ ಆಗಿರೋ ವಾರನ್ ಬಫೆಟ್ ಅದನ್ನೇ ನಂಬ್ಕೊಂಡ್ಬಂದು ಇಷ್ಟು ದಿವಸ ಬೆಳೆದಿರ್ತಾರೆ. ಆದ್ರೆ ಚಾರ್ಲಿ ಮಂಗರ್ ನ ಮೀಟ್ ಆದಾಗ ವಾರನ್ ಬಫೆಟ್ಗೂ ಮತ್ತೆ ಚಾರ್ಲಿ ಮಂಗರ್ ಇಬ್ರು ಡಿಸ್ಕಷನ್ ಮಾಡ್ತಾರೆ. ವಾರನ್ ಬಫೆಟ್ ಈ ಫಿಲಾಸಫಿ ಹೇಳಿದ್ರೆ ಚಾರ್ಲಿ ಮಂಗರು ಇದನ್ನ ಒಪ್ಕೊಳ್ಳಲ್ಲ. ಚಾರ್ಲಿ ಮಂಗರ್ ಹೇಳ್ತಿರ್ತಾರೆ, ನಾವು ಜಸ್ಟ್ ಒಂದು ಬಿಸ್ನೆಸ್ ನ ವ್ಯಾಲ್ಯೂ ನೋಡ್ಬಿಟ್ಟು ಬೈ ಮಾಡಬಾರ್ದು, ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಯಾವುದೇ ಒಂದು ಬಿಸ್ನೆಸ್ ಮತ್ತೆ ಅಸೆಟ್ ಮೇಲೋಗೋದು ಆ ಫ್ಯೂಚರ್ ವ್ಯಾಲ್ಯೂ ಮೇಲೆ, ಆ ಬಿಸ್ನೆಸ್ ಫ್ಯೂಚರ್ ಅಲ್ಲಿ ಏನೆಲ್ಲ ಅರ್ನ್ ಮಾಡುತ್ತೆ ಅದ್ರ ಮೇಲೆ. ಅದಕ್ಕೆ ನಾವು ಯಾವುದೇ ಒಂದು ಕಂಪ್ನಿನ ಬೈ ಮಾಡೋಕ್ಕೂ ಮುಂಚೆ ಫೇರ್ ವ್ಯಾಲ್ಯೂ ಕೊಟ್ಬಿಟ್ಟು ಗ್ರೋ ಆಗ್ತಿರೋ ಕಂಪ್ನಿನ ಬೈ ಮಾಡಬೇಕು ಅಂತಾರೆ. ಫೇರ್ ವ್ಯಾಲ್ಯೂ ಅಂದ್ರೆ ಕಂಪ್ಲೀಟ್ಲಿ ಚೀಪ್ ಅಂತಲ್ಲ, ಒಂದು ರೀಸನಬಲ್ ವ್ಯಾಲ್ಯೂ. ಕಂಪ್ಲೀಟ್ಲಿ ಚೀಪ್ ಪ್ರೈಸ್ ಕೊಟ್ಬಿಟ್ಟು ಬೈ ಮಾಡಿದ್ರೆ ಏನಾಗುತ್ತೆ ಅಂತ ವಾರನ್ ಬಫೆಟ್ಗೆ ಮುಂದೆ ಗೊತ್ತಾಗುತ್ತೆ. ಈ ಫಿಲಾಸಫಿನೇ ಚಾರ್ಲಿ ಮಂಗರು ವಾರನ್ ಬಫೆಟ್ಗೆ ಹೇಳ್ತಾರೆ. ವಾರನ್ ಬಫೆಟ್ ಇದನ್ನ ಆ ಟೈಮಲ್ಲಿ ಒಪ್ಕೊಳ್ಳಲ್ಲ, ಯಾಕಂದ್ರೆ ಇವರು ಹಿಂದೆಯಿಂದ ಅದನ್ನು ನಂಬ್ಕೊಂಡ್ಬಂದಿರ್ತಾರೆ, ಒಪ್ಕೊಳ್ಳಲ್ಲ. ನೆಕ್ಸ್ಟ್ 5 ಇಯರ್ ಆಗೋ ಅಷ್ಟೊತ್ತಿಗೆ ವಾರನ್ ಬಫೆಟ್ ರಿಟರ್ನ್ ತುಂಬಾ ಕೆಳಗೆ ಬಂದಿರುತ್ತೆ. ಯಾಕಂದ್ರೆ ಬರ್ಕ್ಷೈರ್ ಹಾಥ್ವೇನು ಕೂಡ ವಾರನ್ ಬಫೆಟ್ ಇದೇ ಫಿಲಾಸಫಿ ನಂಬ್ಕೊಂಡೇ ಬೈ ಮಾಡಿದ್ದು, ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ ಅಂತ. ಬಟ್ ಕಂಪ್ನಿನಲ್ಲಿ ಗ್ರೋತ್ ಇಲ್ಲದ ಕಾರಣ ಕಂಪ್ನಿ ಮುಳುಗೋಗೋ ಪರಿಸ್ಥಿತಿನಲ್ಲಿ ಬರುತ್ತೆ. ಮುಂದೆ ಹೋಗಿ ವಾರನ್ ಬಫೆಟ್ ಈ ಚಾರ್ಲಿ ಮಂಗರ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ನೀವು ನಮ್ಮ ಕಂಪ್ನಿಯ ವೈಸ್ ಚೇರ್ಮನ್ ಆಗಬೇಕು ಅಂತ. ಒನ್ಸು ಚಾರ್ಲಿ ಮಂಗರ್ ಇದನ್ನು ಒಪ್ಕೊಂಡು ಜಾಯ್ನ್ ಆದ್ಮೇಲೆ ಬರ್ಕ್ಷೈರ್ ಹಾಥ್ವೇಯ ಹಣೆ ಬರನೇ ಚೇಂಜ್ ಆಗೋಗುತ್ತೆ. ಆಕ್ಚುಲಿ ನೀವು ಇಲ್ಲಿ ನೋಡಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಬಿಸ್ನೆಸ್ ಮ್ಯಾನ್ ಗ್ರೋ ಆಗ್ಬೇಕಂದ್ರೆ ಅವನು ಹೊಸ ವಿಷಯನ ಕಲಿಬೇಕು, ಯಾರನ್ನ ಹೇಳೋದನ್ನ ತಗೊಳ್ಬೇಕು. ಅವನಿಗೆ ಈಗೋ ಇರಬಾರ್ದು, ನಾನೇ ರೈಟು, ನನ್ನಿಂದನೇ ನನಗೆ ಎಲ್ಲ ಗೊತ್ತಿರೋದು ಅಂತ ಯಾವುದೇ ಕಾರಣಕ್ಕೂ ಅದನ್ನ ನಂಬಾರ್ದು. ಯಾಕಂದ್ರೆ ಆ ಟೈಮಲ್ಲಿ ವಾರನ್ ಬಫೆಟ್ ಆಲ್ರೆಡಿ ಫೇಮಸ್ ಇರ್ತಾರೆ. ವಾರನ್ ಬಫೆಟ್ ಹತ್ರ ಬಹಳ ದುಡ್ಡಿರುತ್ತೆ. ನಾನೇ ರೈಟು, ನಂದೇ ರೈಟು ಅಂತ ವಾರನ್ ಬಫೆಟ್ ಏನಾದರೂ ಅದನ್ನೇ ನಂಬ್ಕೊಂಡಿದ್ರೆ ಇವತ್ತು ನಾವು ಯಾರು ವಾರನ್ ಬಫೆಟ್ನ ನೆನೆಸ್ಕೊಂತಾನೂ ಇರಲಿಲ್ಲ. ಅವಾಗ ವಾರನ್ ಬಫೆಟ್ ಏನು ಮಾಡ್ತಾರೆ, ನನ್ನನ್ನು ಯಾರೋ ತಿದ್ದಕ್ಕೆ ಬಂದಿದ್ದಾರೆ ಅಂತ ಅವ್ರನ್ನ ಇಗ್ನೋರ್ ಮಾಡ್ದಂಗೆ, ಅವ್ರನ್ನ ಬೈದ್ ಕಳಿಸ್ದಂಗೆ ವಾರನ್ ಬಫೆಟು ಅವ್ರನ್ನ ಒಪ್ಕೊಂಡು ತಾನು ಮಾಡಿದ ತಪ್ಪನ್ನ ತಿದ್ಕೊಂತಾರೆ. ಇವರು ಇಷ್ಟು ದಿವಸ ಏನು ನಂಬ್ಕೊಂಡ್ಬಂದಿದ್ರಲ್ಲ, ಬೈ ಅಟ್ ಲೋ ಪ್ರೈಸ್ ಸೆಲ್ ಅಟ್ ಹೈ ಪ್ರೈಸ್. ಲೈಕ್ ಈಗಿನ ನೀವು ಎಷ್ಟೋ ಯೂಟ್ಯೂಬರ್ಸ್ ನೋಡಿದ್ರೆ ಹೇಳ್ತಿರ್ತಾರೆ, ಲೋ ಪಿನಲ್ಲಿ ಬೈ ಮಾಡಿ, ಲೋ ಪಿನಲ್ಲಿ ಬೈ ಮಾಡಿ. ಅದೇನೇ ಅದು ಈ ಬುಕ್ ಫಿಲಾಸಫಿ ಏನಂದರೆ ಬೈ ಅಟ್ ಅ ಲೋ ಪಿ ಸೆಲ್ ಅಟ್ ಹೈ ಪಿ ಅಂತ. ಬಟ್ ಲೋ ಪಿ ಕಂಪ್ನಿಗಳೇ ಮಾರ್ಕೆಟಿಂದ ಇಲ್ದಂಗೆ ಆಗ್ಬಿಡ್ತವೆ. ಯಾಕಂದರೆ ಲೋ ಪಿ ಅಂದರೆ ಏನು ಹೇಳಿ, ಇನ್ವೆಸ್ಟರ್ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಬೈ ಮಾಡೋಕ್ಕೆ ಅಂತ. ಆಗ ನಾವೊಂದು ಅರ್ಥ ಮಾಡ್ಕೊಬೇಕು, ಕಂಪೇರ್ ಮಾಡಬೇಕು ಕಾಂಪಿಟೇಟರ್ಗೆ. ಎಕ್ಸಾಂಪಲ್ಲು ಬರ್ಕ್ಷೈರ್ ಹಾಥ್ವೇದ ಎಕ್ಸಾಂಪಲ್ ತೊಗೊಂಡ್ರೆ, ಬರ್ಕ್ಷೈರ್ ಹಾಥ್ವೇ ಏನು ಮಾಡ್ತಾ ಇರುತ್ತೆ, ಟೆಕ್ಸ್ಟೈಲ್ ಮಾಡ್ತಾ ಇರುತ್ತೆ. ಬೇರೆ ಟೆಕ್ಸ್ಟೈಲ್ ಕಂಪ್ನಿಗಳು ಯಾವ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ, ಮತ್ತು ಅದು ಗ್ರೋತ್ ಯಾವ ರೀತಿ ಇದೆ, ಇವೆಲ್ಲ ಕಂಪ್ನಿಗಳು ಇಷ್ಟೊಂದು ವ್ಯಾಲ್ಯೂಯೇಷನಲ್ಲಿ ಇದ್ದಾವೆ, ಇದು ಯಾಕೆ ಇಷ್ಟು ಚೀಪ್ ಆಗಿದೆ ಅಂತ ಯೋಚನೆ ಮಾಡಬೇಕು.
ಇನ್ವೆಸ್ಟರ್ ಯಾಕೆ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಯೋಚನೆ ಮಾಡ್ಬೇಕು. ಅವಾಗ ನಮಗೊಂದು ಐಡಿಯಾ ಸಿಗುತ್ತೆ ಯಾಕೆ ಈ ಕಂಪ್ನಿ ಲೋ ವ್ಯಾಲ್ಯೂನಲ್ಲಿದೆ ಅಂತ. ಅದು ಬಿಟ್ಬಿಟ್ಟು ಸುಮ್ಮನೆ ಪಿ ಕಮ್ಮಿ ಇದೆ, ವ್ಯಾಲ್ಯೂಗಿನ ಕಮ್ಮಿ ಶೇರಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಕಣ್ಣು ಮುಚ್ಕೊಂಡು ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರ್ಕ್ಷೈರ್ ಹಾಥ್ವೇ ಥರ ಆ ಕಂಪ್ನಿನೂ ಮುಳುಗೋಗುತ್ತೆ. ಅದಕ್ಕೇನೆ ಖುದ್ದು ವಾರನ್ ಬಫೆಟೇ ಅವ್ರ ಫಿಲಾಸಫಿನ ಚೇಂಜ್ ಮಾಡ್ಕೊತಾರೆ. ಮುಂದೆ ಹೋಗಿ ವಾರನ್ ಬಫೆಟ್ ಒಳ್ಳೆ ಕಂಪ್ನಿನ ಬೈ ಮಾಡ್ತಾರೆ, ಹೈ ಗ್ರೋತ್ ಕಂಪ್ನಿಗಳನ್ನ ಬೈ ಮಾಡ್ತಾರೆ. ಇದರಿಂದ ಇವತ್ತು ಬರ್ಕ್ಷೈರ್ ಹಾಥ್ವೇದು ವ್ಯಾಲ್ಯೂಯೇಷನ್ $1 ಟ್ರಿಲಿಯನ್ ಇದೆ. $1 ಟ್ರಿಲಿಯನ್ ಅಂದರೆ ನಮ್ಮ ಇಂಡಿಯಾದ GDP $3.5 ಟ್ರಿಲಿಯನ್. ವಾರನ್ ಬಫೆಟ್ನ ಕಂಪ್ನಿನೇ $1 ಟ್ರಿಲಿಯನ್ ಇದೆ. ಇವಾಗ ವಾರನ್ ಬಫೆಟ್ಗೆ 94 ವರ್ಷ. ಇವರು 11ನೇ ವರ್ಷದಲ್ಲೇ ರೋಡಲ್ಲಿ ಪೇಪರು ಮತ್ತು ಕೊಕೊಕೋಲಾ ಮಾರ್ಕೊಂಡು ದುಡ್ಡನ್ನ ಸೇವ್ ಮಾಡಿ ಆ ದುಡ್ಡನ್ನ ತಾವೊಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಇವತ್ತು $154 ಬಿಲಿಯನ್ ಇವ್ರದ್ದು ನೆಟ್ವರ್ತ್ ಇದೆ, ಇವ್ರ ಪರ್ಸನಲ್ ನೆಟ್ವರ್ತ್. ಅಂದರೆ 13 ಲಕ್ಷ ಕೋಟಿ. ನೀವು ಹೇಳ್ಬೋದು ಗುರು ಈಗ ಆಲ್ರೆಡಿ 94 ಆಗಿದೆ, ಈ ದುಡ್ಡು ಇಟ್ಕೊಂಡು ಏನು ಮಾಡ್ತಾರೆ ಗುರು, ಸುಮ್ಮನೆ ಟೈಮ್ ವೇಸ್ಟು, ಇದ್ದಾಗ ಎಂಜಾಯ್ ಮಾಡಬೇಕಿತ್ತು ಅಂತ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ, ವಾರನ್ ಬಫೆಟ್ದು $154 ಬಿಲಿಯನ್ 99% ದುಡ್ಡು ಚಾರಿಟಿಗೆ ಹೋಗುತ್ತೆ. ಚಾರಿಟಿ ಅಂದರೆ ದಾನಕ್ಕೆ ಹೋಗುತ್ತೆ. ಇದರಿಂದ ಅವ್ರು ಬೇರೆ ಫೌಂಡೇಶನ್ಗಳನ್ನ ನಡೆಸ್ತಾರೆ, ದಾನ ಮಾಡ್ತಾರೆ. ಇದರಿಂದ ಯಾರು ಅಶಕ್ತರಾಗಿರ್ತಾರೆ ಅವ್ರಿಗೆ ಶಕ್ತಿ ತುಂಬ್ದಂಗೆ ಆಗುತ್ತೆ. 11ನೇ ವಯಸ್ಸಿಂದ 94ನೇ ವಯಸ್ಸವರೆಗೂ ಕಷ್ಟಪಟ್ರಲ್ಲ, ಅಂದರೆ ಸುಮಾರು 70-75 ವರ್ಷ ದುಡ್ದಿರೋದು ಯಾರಿಗೆ? ನನಗೋಸ್ಕರವಂತೂ ಅಲ್ಲ. ಈ ಥರ ಮುಂದೆ ಯಾರು ಬೇಕಿರೋ ವಾರನ್ ಬಫೆಟ್ ಆಗ್ಬೋದು, ಯಾರು ಹೆಂಗೆ ಬೇಕಿರೋ ಆಗ್ಬೋದು. ನನ್ನಂಥ ಮಿಡಲ್ ಕ್ಲಾಸ್ ವ್ಯಕ್ತಿ ನಾಳೆ ನಾವು ಕೂಡ ಏನೋ ಮಾಡ್ಬೋದು, ನೀವು ಯಾರೋ ನೋಡ್ತೀರೋ ನೀವು ಕೂಡ ಏನೋ ಮಾಡ್ಬೋದು. ಅವತ್ತು ಅಷ್ಟೊಂದು ಕಷ್ಟಪಟ್ಟು ಪ್ಯಾಷನೇಟ್ ಆಗಿ ಇಲ್ಲ ಅಂದಿದ್ರೆ ಇವತ್ತು ವಾರನ್ ಬಫೆಟ್ ಯಾರು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇದರಿಂದ ಏನು ಗೊತ್ತಾಗುತ್ತೆ, ಬದುಕಿದ್ರೆ 4 ಜನ ನೋಡಿ ನಮ್ಮಿಂದ ಏನಾದರೂ ಕಲಿಯಂಗೆ ಬದುಕಬೇಕು. ಅದಲ್ದಲೆ ಇನ್ನೊಂದು ಅರ್ಥ ಮಾಡ್ಕೊಬೇಕು, ನೀವೇನಾದರೂ ಜೀವನದಲ್ಲಿ ದುಡ್ಡು ಮಾಡ್ಬೇಕಂದ್ರೆ ದುಡ್ಡಿನ ಬಗ್ಗೆ ಆಸೆ ಪಡಬಾರ್ದು. ಯಾಕಂದರೆ ದುಡ್ಡಿನಿಂದೆ ಹೋದರೆ ಅದು ಯಾವತ್ತೂ ನಮ್ಮ ಹತ್ರ ಫಾಸ್ಟಾಗಿ ಬರಲ್ಲ. ನೀವು ಯಾವಾಗ ದುಡ್ಡು ಬಿಟ್ಬಿಟ್ಟು ನಿಮ್ಮ ಪ್ಯಾಷನ್ನಿಂದ ಹೋಗ್ತೀರಾ, ದುಡ್ಡು ಆಟೋಮೆಟಿಕ್ಲಿ ನಿಮ್ಮನ್ನು ಹುಡ್ಕೊಂಬರುತ್ತೆ. ವಾರನ್ ಬಫೆಟು ಸ್ಟಾಕ್ ಮಾರ್ಕೆಟ್ನ ಪ್ಯಾಷನ್ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಈಗಲೂ 94 ವರ್ಷ ಆದರೂ ಕೂಡ ಈಗ ಚೇರ್ಮನ್ ಪೊಸಿಷನಿಂದ ರಿಸೈನ್ ಮಾಡಿದ್ದಾರೆ. ಅದೇ ದುಡ್ಡಿಗೋಸ್ಕರ ಕೆಲಸ ಮಾಡಿದಿದ್ರೆ ಇವ್ರು ಇಷ್ಟೊತ್ತಿಗೆ ಯಾವಾಗ ರಿಟೈರ್ಡ್ ಆಗ್ತಿದ್ರೆ ಗೊತ್ತಿಲ್ಲ. ನಾವು ಆಲ್ರೆಡಿ ವಾರನ್ ಬಫೆಟ್ ಬಗ್ಗೆ ಕಂಪ್ಲೀಟ್ಲಿ ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ, ಅವ್ರ ಹಿಸ್ಟ್ರಿಯಿಂದನೂ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಆ ವಿಡಿಯೋದಲ್ಲಿ ಅವ್ರ ಜೀವನದ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ನಾವು ಆ ವಿಡಿಯೋ ಮಾಡ್ಬೇಕಾದ್ರೆ ವಾರನ್ ಬಫೆಟ್ ನೆಟ್ವರ್ತ್ ಇದ್ದಿದ್ದು $130 ಬಿಲಿಯನ್, ಅಂದರೆ $130 ಬಿಲಿಯನ್. ಇವತ್ತು ನೋಡೋ ಅಷ್ಟೊತ್ತಿಗೆ ಅದು 154 ಆಗಿದೆ, ಅಂದರೆ $24 ಬಿಲಿಯನ್ ಜಾಸ್ತಿ ಆಗಿದೆ. ಅಂದರೆ 1,30,30,000 ಕೋಟಿಯಷ್ಟು ನೆಟ್ವರ್ತು ಒಂದು 7 ತಿಂಗಳಲ್ಲಿ ಜಾಸ್ತಿ ಆಗಿದೆ. ದಿಸ್ ಈಸ್ ದ ಪವರ್ ಆಫ್ ಕಂಪೌಂಡಿಂಗು. ಪವರ್ ಆಫ್ ಕಂಪೌಂಡಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದೆ ವಾರನ್ ಬಫೆಟ್. ಅದಕ್ಕೆ ನಾವು ಯಾವಾಗಲೂ ವಾರನ್ ಬಫೆಟ್ಗೆ ಚಿರಋಣಿ. ಈ ವಿಡಿಯೋ ನೋಡಿ ನೀವೇನು ಕಲ್ತ್ರಿ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.